ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಅವಮಾನ ಮಾಡಿರುವುದು ದುರದೃಷ್ಟಕರ ದುಃಖದ ಸಂಗತಿ. 112 ವರ್ಷಗಳ ಕಾಲ ಬಾಳಿ ಬದುಕಿದ ಕರ್ನಾಟಕದ ದಾರ್ಶನಿಕರೂ ಆಗಿರುವ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಬಸವನಗೌಡ ಪಾಟೀಲ ಯತ್ನಾಳ್ ಅವಮಾನ ಮಾಡಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ಎಂದು ಜಯ ಬಸವಾನಂದ ಸ್ವಾಮಿಗಳು ಆರೋಪಿಸಿದರು. 112 ವರ್ಷಗಳ ಕಾಲ ಬಾಳಿ ಬದುಕಿ ಕರ್ನಾಟಕ ಕಂಡಂತಹ ಶ್ರೇಷ್ಠ ದಾರ್ಶನಿಕರು ಸಿದ್ಧಗಂಗೆಯ ಶಿವಕುಮಾರ ಮಹಾಶಿವಯೋಗಿಗಳು. ಸಿದ್ಧಗಂಗೆಯ ಆ ಶಿವಯೋಗಿಗಳ ಮೂರ್ತಿಗೆ ಬೆಂಗಳೂರಿನಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ, ದುಃಖಕರ. ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹ, ಅನ್ನದಾಸೋಹ ಕಾರ್ಯಕ್ರಮಗಳು ಇಂದಿಗೂ ನಡೆಯುತ್ತಿದೆ. ಅಂತಹ ಗುರುಗಳನ್ನು ಅವಮಾನಿಸಿದ ಯತ್ನಾಳ್ ರವರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು. ಪರಮಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಕೊಡುಗೆ ರಾಜ್ಯಾದ್ಯಂತ ಸಾವಿರಾರು ಜನ ಮಕ್ಕಳಿಗೆ ಇವತ್ತು ಸಹ ಅನ್ನದಾಸೋಹ, ವಿದ್ಯಾದಾಸೋಹ ನಡೀತಾ ಇದೆ. ಅಂಥ ಗುರುಗಳನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಅದನ್ನು ನಮ್ಮ ಲಿಂಗಾಯತ ಸಮುದಾಯದ ಮೇಲೆ ಇವತ್ತು ಬಸವಣ್ಣನವರಿಗೆ ಒಳಗೆ ಆರಿ ಸತ್ರು ಅಂತ ಹೇಳ್ತಕ್ಕಂಥದ್ದು, ಧರ್ಮಗುರುಗಳ ಮೇಲೆ ಅವಹೇಳನವಾಗಿ ನಡ್ಕೊಳ್ತಕ್ಕಂಥದ್ದು, ಇದು ನಮ್ಮ ಲಿಂಗಾಯತ ಸಮುದಾಯ, ಜಾಗತಿಕ ಲಿಂಗಾಯತ ಮಹಾಸಭಾ ಖಂಡಿತ ಖಂಡಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಬಸವಕುಮಾರ್ ಪಾಟೀಲ್ ಯತ್ನಾಳ್ ಅವರು ನಿಜವಾಗಿ ಯೋಚನೆ ಮಾಡಬೇಕಾಗಿತ್ತು. ಅವರು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿ ಇಂಥ ಮಾತಾಡಲಿಕ್ಕೆ ಹೇಗೆ ಮನಸ್ಸು ಬಂತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅವರಿಗೆ ಸೂಕ್ತವಾದಂಥ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗಿದೆ. ಯಾಕೆಂದರೆ ನಮ್ಮ ಧರ್ಮಗುರುವಿಗೆ ಅವಹೇಳನವಾಗಿ ಮಾತನಾಡೋದು ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.